ಮಾಸ್ಕ್ ಮ್ಯಾನ್ ಚಿನ್ನಯ್ಯನಿಗೆ ಆಶ್ರಯ ನೀಡಿದ್ದ ಪ್ರಕರಣ ಮಹೇಶ್ ಶೆಟ್ಟಿ ತಿಮರೋಡಿಗೆ ಎಸ್ಐಟಿ ಇದೀಗ ಬಿಗ್ ಶಾಕ್ ಅನ್ನು ನೀಡ್ತಾ ಇದೆ. ಸುಮಾರು 12 ಗಂಟೆಗಳ ಕಾಲ ತಿಮರೋಡಿ ಮನೆಯಲ್ಲಿ ಶೋಧ ಕಾರ್ಯವನ್ನು ಮಾಡಲಾಗಿದೆ. ಉಜಿರೆಯಲ್ಲಿರುವಂತ ಮಹೇಶ್ ಶೆಟ್ಟಿ ತಿಮರೋಡಿ ಮನೆಯಲ್ಲಿ ಶೋಧ ಮಾಡಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಉಜಿರೆ ನಿನ್ನೆ ಬೆಳಗ್ಗೆ 9:30ರಿಂದ ರಾತ್ರಿ 10ರವರೆಗೆ ನಡೆದಂತ ಶೋಧ. ತಿಮರೋಡಿ ಸಹೋದರ ಮೋಹನ್ ಶೆಟ್ಟಿ ಈ ಮನೆಯಲ್ಲೂ ಕೂಡ ಹುಡುಕಾಟವನ್ನು ಮಾಡಲಾಗಿದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಉಳಿದುಕೊಂಡಿದ್ದ ಕೋಣೆ ಮಹಜರು ಮಾಡಲಾಗಿದೆ. ಆರೋಪಿ ಚಿನ್ನಯ್ಯನಿಗೆ ಸಂಬಂಧಿಸಿದ ಹಲವು ವಸ್ತುಗಳನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ನೋಡಿ, ತಿಮರೋಡಿ ಮತ್ತು ತಿಮರೋಡಿ ಸಹೋದರನ ಮನೆಯಲ್ಲಿ ತಲಾಶನ ಮಾಡಿರೋದು. ಬರೋಬ್ಬರಿ 12 ತಾಸು ಶೋಧ ಕಾರ್ಯವನ್ನ ಮಾಡಿದ್ದಾರೆ. ಚಿನ್ನಯ್ಯ ನನ್ನ ಮೊಬೈಲ್ ಅನ್ನ ಅಲ್ಲೇ ಬಿಟ್ಟಿದ್ದೀನಿ ಅಂತ ಹೇಳಿದ್ದ. ಚಿನ್ನಯ್ಯ ತಿಮರೋಡಿ ಮನೆಯಲ್ಲಿ ನನಗೆ ಆಶ್ರಯ ಕೊಟ್ಟಿದ್ರು ಅಂತ ಹೇಳಿದ್ದ. ಚಿನ್ನಯ್ಯ ಇನ್ನಷ್ಟು ಭಯಾನಕ ಸ್ಫೋಟಕ ಮಾಹಿತಿಗಳನ್ನು ಹಂಚಿಕೊಂಡಿದ್ದ. ಇದರ ಆಧಾರದ ಮೇಲೆ ಕೇವಲ ಚಿನ್ನಯ್ಯನಿಗೆ ಮಾತ್ರ ಅಲ್ಲಿ ಆಶ್ರಯ ಕೊಡ್ಲಾಗಿತ್ತ, ಇನ್ನೂ ಕೆಲವರನ್ನ ಅಲ್ಲಿ ಪೋಷಿಸಲಾಗ್ತಾ ಇತ್ತ? ಯಾಕಾಗಿ ಆಶ್ರಯ ಕೊಟ್ಟಿದ್ದು? ಕೇವಲ ಆಶ್ರಯ ಮಾತ್ರ ಕೊಟ್ಟಿದ್ದ ಅಥವಾ ತಲೆಗಿನ್ನೇನಾದ್ರು ತುಂಬ್ತಾ ಇದ್ರ? ಅಥವಾ ಈ ಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆಗೆ ಯಾವುದಾದ್ರೂ ಡಾಕ್ಯುಮೆಂಟ್ಸ್ಗಳು, ದಾಖಲೆಗಳು, ಆಡಿಯೋ, ವಿಡಿಯೋ, ಪೆನ್ ಡ್ರೈವು, CD, ಇನ್ನೊಂದು ಮತ್ತೊಂದು ಏನಾದರೂ ಸಿಗಬಹುದಾದ ಸಾಧ್ಯತೆಗಳು ಕೂಡ ದಟ್ಟವಾಗಿರುತ್ತೆ. ತಿಮರೋಡಿನೇ ಅಲ್ಟಿಮೇಟ್ ಅಥವಾ ತಿಮರೋಡಿಗಿಂತ ಹಿಂದೆ ಇನ್ಯಾರಾದರೂ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆ ಇರುತ್ತೆ. ಸೊ ಆ ಕಾರಣಕ್ಕಾಗಿ ಈ ಶೋಧ ಕಾರ್ಯವನ್ನು ಮಾಡಿತು. ಯಾಕೆ ಅಂದರೆ ಈ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ವಿದೇಶದಿಂದ ಫಂಡ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರು. ಬೇರೆ ದೇಶದಿಂದ ಇಲ್ಲಿ ಫಂಡನ್ನು ಮಾಡಿ ಹಣವನ್ನು ಕೊಟ್ಟು ಈ ಕ್ಷೇತ್ರದ ಬಗ್ಗೆ ಅಪಪ್ರಚಾರವನ್ನು ಮಾಡಿ ಅಂತ ಹೇಳಲಾಗಿತ್ತು. ಅದನ್ನು ಇವರೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಹಾಗೂ ಒಂದು ವೇಳೆ ಬೇರೆ ದೇಶದಿಂದ ಫಂಡ್ ಆಗ್ತಾ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಮಾಹಿತಿಗಳು ಕೂಡ ಸಿಗುತ್ತೆ. ಈಗ ಮೊಬೈಲನ್ನು ಸೀಸ್ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ಏನೋ ಮಹತ್ವದ ದಾಖಲೆಗಳು ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. CCTVಯ ಹಾರ್ಡ್ ಡಿಸ್ಕನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ 3-4 ತಿಂಗಳಲ್ಲಿ ಯಾರ್ಯಾರು ಬಂದಿದ್ರು, ಯಾರ್ಯಾರು ಹೋಗಿದ್ದಾರೆ, ಮಾತುಕತೆಗೆ ಯಾರ್ಯಾರು ಬಂದಿದ್ರು, ಫೋನ್ ಕಾಲ್ಸ್ಗಳು, ಲೊಕೇಶನ್ಸ್ಗಳು, ಡಾಕ್ಯುಮೆಂಟ್ಸ್ಗಳು ಏನಾದರೂ ಇದ್ದರೆ ಡಾಕ್ಯುಮೆಂಟ್ಸು, ಅದು ಚೆಕ್ ಆಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದಂಥ ಮಾಹಿತಿಗಳು ಎಲ್ಲವನ್ನ ಕೂಡ ಕಲೆ ಹಾಕಬೇಕು ಅಂತಾನೆ SIT ಶೋಧ ಕಾರ್ಯವನ್ನು ಮಾಡಿತು. ಈ SITಯ ಶೋಧ ಕಾರ್ಯದಲ್ಲಿ ಏನೆಲ್ಲ ವಸ್ತುಗಳು ಸಿಕ್ಕಿದೆ, ಮಹತ್ವದ ಮಾಹಿತಿ ಅನ್ನೋದೇನಾದರೂ ಸಿಕ್ಕಿದೆಯಾ, ಇದೆಲ್ಲದ್ರ ಬಗ್ಗೆ ಅಪ್ಡೇಟ್ ಸಿಗಬೇಕಾಗತ್ತೆ. ಯಾಕಂದರೆ SIT ಅಧಿಕಾರಿಗಳು ಡೇ 1ನಿಂದ ಇವತ್ತಿನವರೆಗೂ ಯಾವುದ್ರ ಬಗ್ಗೆಯೂ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಒಂದು ಚಿಕ್ಕ ಸುಳಿವನ್ನು ಕೂಡ ಬಿಟ್ಕೊಡ್ತಾ ಇರಲಿಲ್ಲ. ಬಲ್ಲ ಮೂಲಗಳಿಂದ ಮಾಹಿತಿಗಳು ಸಿಗ್ತಾ ಇದೆಯೇ ಹೊರತು SIT ಕನ್ಫರ್ಮ್ ಆಗಿ ಎಲ್ಲೂ ಮಾಹಿತಿಯನ್ನು ಹಂಚಿಕೊಂಡಿಲ್ಲ. ಮಹೇಶ್ ಶೆಟ್ಟಿ ತಿಮರೋಡಿಗೆ SIT ಬಿಗ್ ಶಾಕನ್ನು ಕೊಟ್ಟಿರೋದು. ಸುಮಾರು 12 ಗಂಟೆಗಳ ಕಾಲ ತಿಮರೋಡಿ ಮನೆಯಲ್ಲಿ ಶೋಧ ಮಾಡಿದ್ದಾರೆ ಅಂತ ಅಂದರೆ ಯೋಚನೆ ಮಾಡಿ ಯಾವ ರೀತಿಯಾಗಿ ಜಾಲಾಡಿರಬಹುದು ಅಂತ. ತಿಮರೋಡಿ ಅವರ ಸಹೋದರನ ಮನೆಯಲ್ಲೂ ಕೂಡ ಇದೇ ರೀತಿಯಾಗಿ ಶೋಧ ಕಾರ್ಯವನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂಥದ್ದು ಇವರ ನಿವಾಸ. ಚಿನ್ನಯ್ಯ ಮೊದಲು ಎಲ್ಲಿಂದ ಬಂದ, ಸಡನ್ ಆಗಿ ಬರೋದು ಕಾರಣ ಏನು, ಇಷ್ಟು ದಿನ ಎಲ್ಲಿದ್ದ, ಎಲ್ಲ ಪ್ರಶ್ನೆಗಳು ಇತ್ತು.